ಹೇಗೆ ಇದು? ಇಲ್ಲ, ಈಗಲೇ ಹೋಗಿ ಅಮ್ಮನಿಗೆ ಬೈದು ಬುದ್ಧಿ ಹೇಳಿ ನನ್ನ ಸೇವಂತಿನ ವಾಪಸ್ ಕರ್ಕೊಂಡು ಬರ್ತೀನಿ. ಒಂದು ವೇಳೆ ಸೇವಂತಿ ಹಿಂದೆ ಅಮ್ಮ ಇದ್ದ ಹಾಗೆ ಅಮ್ಮನ ಹಿಂದೆ ಇನ್ಯಾರೋ ಇದ್ದು ಅಮ್ಮನ ಕೈಯಲ್ಲಿ ಕೆಲಸ ಮಾಡಿಸಿರ್ಬಹುದಾ? ನಾನು ಈಗ ಹೋಗಿ ಅಮ್ಮನ ಕೇಳಿದ್ರೆ ವಂಶದ ಕುಡಿಗೋಸ್ಕರ ಮಾಡಿದೆ ತಪ್ಪೇನು ಅಂತ ಹೇಳ್ಬಿಡ್ತಾರೆ. ಬೇಡ, ಈ ವಿಷಯ ನನಗೆ ಗೊತ್ತಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಬೇಡ. ಆಗ ಸತ್ಯ ಏನು ಅಂತ ಕಂಡುಹಿಡಿಯೋಕ್ಕಾಗೋದು. ನಮ್ಮಮ್ಮ ನನ್ನ ಸೇವಂತಿ ಜೀವನದಲ್ಲಿ ಆಟ ಆಡ್ದ ಹಾಗೆ ಪಾಪ ಮೀರಾ ಜೀವನದಲ್ಲೂ ಆಟ ಆಡ್ಬಿಟ್ರು. ಅವಳು ಅನುಭವಿಸಿದ್ದು ಒಂದಾ ಎರಡ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ದಿರೋ ಹಾಗೆ ಮಾಡ್ಬಿಟ್ರು. ನಮ್ಮಮ್ಮ ಮಾಡಿರೋ ತಪ್ಪನ್ನೆಲ್ಲ ಒಂದೊಂದಾಗಿ ಸರಿ ಮಾಡ್ತಾ ಬರಬೇಕು. ಆದ್ರೆ ಹೇಗೆ?